ಈ ಪ್ಲೇಸ್ ಬೆಂಗಳೂರು ಅಳ್ಸೂರು ಏರಿಯಾ ಹತ್ರ ಇರೋ ಪ್ಲೇಸ್ ಇದು. ಮಿಸ್ ಮಾಡದೆ ಫುಲ್ ಈ ವಿಡಿಯೋ ನೋಡಿ. ಓಂ ಗುರವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ಹಿತಗೆ ಸರ್ವವಿದ್ಯಾನಾಂ ಶ್ರೀ ಗುರವೇ ಶ್ರೀ ದಕ್ಷಿಣಾಮೂರ್ತಗೆ ನಮಃ. ಮಮ ಗುರು ಚರಣಾರವಿಂದಾಭ್ಯಾಂ ನಮಃ. ಇವ್ರ ಹತ್ರ ಬಂದರೆ ಸಾಕು ಎಲ್ಲ ನೆರವೇರಿದೆ. ತಿಳ್ಕೊಂಡಿರೋದು ನಡೆಯುತ್ತೆ. ಪುತ್ರ ಭಾಗ್ಯ, ಲಗ್ನ ಭಾಗ್ಯ, ಮನೆ, ಹೊಸ ಮನೆ, ಮತ್ತೆ ಶಿವಲಿಂಗ ಸ್ಥಾಪನೆ. ಅವ್ರು ಧ್ಯಾನ ಮಾಡ್ತಿರೋ ಸ್ಥಳ ಆ ಗಿಡ ಮರ. ಈ ದೇವಸ್ಥಾನದ್ದು ಅಭಿಷೇಕ ಮಾಡೋದು, ಅನ್ನದಾನ ಮಾಡೋದು ಎಲ್ಲ ವಿಷಯನೂ ಇಲ್ಲೊಬ್ರು ತಿಳಿಸ್ಕೊಡ್ತಾರೆ. ಬನ್ನಿ ಏನಂತ ಕೇಳ್ಕೊಬರೋಣ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಎಂದರೆ ಅನ್ನದಾನ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಉನ್ನತ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ತಿಂಗಳಿಗೆ 2 ದಿನ ಕೃತಿಕ ನಕ್ಷತ್ರ ಮತ್ತು ಆ ತಿಂಗಳ ಸ್ವಾತಿ ನಕ್ಷತ್ರಕ್ಕೆ ನಮ್ಮ ದೇವಸ್ಥಾನದಲ್ಲಿ ಮಧ್ಯಾಹ್ನ ವೇಳೆಗೆ ಅನ್ನದಾನ ನಡೆಯುತ್ತೆ. ಅನ್ನದಾನ ಮಾಡುವುದರಿಂದ ಜನ್ಮಗಳ ಪಾಪನು ಕಳೆದು ಪುಣ್ಯ ಪ್ರಾಪ್ತಿವಾಗುತ್ತದೆ ಅಂತ ಹೇಳ್ತಾರೆ. ಸೊ ದಯವಿಟ್ಟು ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕೈ ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ವಿನಂತಿ. ಸೊ ಈಗ ಏನಂದ್ರೆ ತಿಂಗಳಲ್ಲಿ 2 ದಿನ ಮಾಡೋದು, ಇವರು ದಿನನಿತ್ಯಕ್ಕೂ ಮಾಡೋಣ ಅಂತ ಒಂದು ಉನ್ನತ ಎಫರ್ಟ್ಸ್ ಹಾಕಿ ಒಂದು ಮಹಾನ್ ಸ್ಕಂದ ಅನ್ನಪೂರ್ಣಾಲಯಂ ಅಂತ ಈಗ ನಿರ್ಮಾಣ ಮಾಡೋಕ್ಕೆ ಕೆಲಸ ಶುರು ಮಾಡಿದ್ದಾಗಿದೆ. ಬಟ್ ಇನ್ನು ಜನ ಎಲ್ಲ ಬೇಗ ಒಟ್ಟಿಗೆ ಬಂದರೆ ಇನ್ನೂ ಸ್ವಲ್ಪ ಆ ಕಾರ್ಯಕ್ರಮ ಸ್ವಲ್ಪ ಬೇಗ ನಡೆಯುತ್ತೆ ಅಂತ ನಿಮ್ಮ ಹತ್ರ ಕೋರಿಕೊಂಡಿದ್ದೀನಿ. ಎಲ್ಲರೂ ಸ್ವಲ್ಪ ಬರಬೇಕು, ಕೈ ಜೋಡಿಸ್ಕೋಬೇಕು. ಇಂಥ ಒಂದು ಉನ್ನತ ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಹೇಳಿದ್ದೀನಿ. ಮಕ್ಕಳಿಗೆ ಖಂಡಿತ ನೀವು ಕೊಡೋ ಹಣ ಅಲ್ಲಿ ಹೋಗಿ ಸೇರತ್ತೆಂಬ ಸತ್ಯ ನಾನು ಮಾಡ್ಕೊಳ್ತೀನಿ. ಎಲ್ಲರೂ ಮುಂದೆ ಬರಬೇಕು. ಧನ್ಯವಾದಗಳು. ಈ ದೇವಸ್ಥಾನ ಭಕ್ತಾದಿಗಳು ಏನು ಹೇಳ್ತಾರಂತ ಅವ್ರ ಬಾಯಿಂದಲೇ ಕೇಳ್ಕೊಂಬರೋಣ. ಈ ಯಾವ ದೇವಸ್ಥಾನ ಎಲ್ಲಿದೆ ಎಲ್ಲ ಡೀಟೇಲ್ಸು ನಿಮಗೆ ಅವರೇ ಕೊಡ್ತಾರೆ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನನ್ನ ಹೆಸರು ಆರೋಗ್ಯ. ನಾನು ಈ ದೇವಸ್ಥಾನಕ್ಕೆ 18 ವರ್ಷದಿಂದ ನನಗೆ 18 ವಯಸ್ಸು ಇರುವಾಗದಿಂದ ಬರ್ತಾ ಇದ್ದೀನಿ. ನಾನು ನ್ಯಾಷನಲ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ದಿನ ದೇವರ ಸ್ಕೂಲ್ಗೆ ಹೋಗೋ ಮುಂಚೆ ಈ ದೇವರನ್ನು ಬಂದು ಇದು ಬೇಡ್ಕೊಂಡಿದ ಮೇಲೇ ನಾನು ಸ್ಕೂಲ್ಗೆ ಹೋಗೋದು. ನನಗೆ ಇಲ್ಲಿ ಬಂದಿದ ಮೇಲೆ ದೇವರನ್ನು ಬೇಡಿದ ಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ನನಗೆ 2 ಮಕ್ಕಳು ಹುಟ್ಟಿದ್ರು, ಒಂದು ಗಂಡು ಒಂದು ಹೆಣ್ಣು. ಅವರು ಚೆನ್ನಾಗಿ ಓದಿ ಈ ಮಗ ಇವಾಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಮಗಳಿಗೆ ಮದುವೆ ಮಾಡಿ ಮೊಮ್ಮಗಳಾಗಿ ಅವರು ಚೆನ್ನಾಗಿದ್ದಾರೆ. ಈ ಒಂದು ಅತಿಶಯ ಏನಂದರೆ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡವ್ರಿಗೆ ಯಾವ ಕಷ್ಟ ಆದ್ರೂ ಸರಿ, ಯಾವುದು ನಮಗೆ ಬೇಕಂತ ನಾವು ಬೇಡ್ಕೊಂಡು ಬರ್ತೀವೋ ಖಂಡಿತ ಆಗ್ಬಿಡುತ್ತೆ. ನಮಗೆ ಕಷ್ಟ ತೀರಿಸ್ಬೇಕಂದ್ರೂ ಇದನ್ನು ಬೇಡ್ಕೊಂಡ್ರೆ ಆ ಕಷ್ಟ ತೀರೋಗುತ್ತೆ. ಸುಖವಾಗಿ ಬಂದು ಬೇಡ್ಕೊಂಡ್ರೂ ಆಗ ಸುಖ ಜಾಸ್ತಿ ಆಗುತ್ತೆ. ಏನು ಕೇಳಿದ್ರೂ ಇಲ್ಲ ಅಂತ ಈ ದೇವಸ್ಥಾನಕ್ಕೆ ಬಂದು ಹೋದವರು ಯಾರೂ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚಿಶ್ ಕಾರ್ತಿಕ್ ಅಂತೇಳಿ. ನಾನು ಈ ದೇವಸ್ಥಾನಕ್ಕೆ ಸುಮಾರು ಒಂದು 40 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಮಗು ಇದ್ದಾಗಿಂದ ನಾನು ಬರ್ತಾ ಇದ್ದೀನಿ. ಸ್ಕೂಲ್ ಹೋಗ್ತಾ ಇದ್ದೆ. ಸ್ಕೂಲ್ ಹೋದಾಗ ಸ್ಕೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಕೆಲಸ ಶುರು ಮಾಡಿದಾಗಲೂ ಇಲ್ಲಿ ಬಂದು ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಈ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದಾಗಿದ ಮೇಲೆ ನನ್ನ ಕೆಲಸವನ್ನು ನಾನು ಶುರು ಮಾಡ್ತೀನಿ. ನನ್ನ ಶಾಲೆ ಟೈಮಲ್ಲಾಗಲಿ ಅಥವಾ ನನ್ನ ಕೆಲಸದಲ್ಲಾಗಲಿ ನಾನು ನನ್ನ ಪ್ರಯತ್ನ ಹಾಕಿ ಮತ್ತೆ ನನ್ನ ಈ ದೇವರನ್ನು ಬಂದು ಬೇಡ್ಕೊಂಡು ಹೋದಾಗ ಈ ದೇವರು ನನಗೆ ಒಂದು ಬೆನ್ನಾಗಿದ್ದು ನನ್ನ ಕೆಲಸವನ್ನು ಮುಗಿಸಿಕೊಡ್ತಾರೆ. ಮತ್ತು ನೀವು ಯಾವುದೇ ಒಂದು ಕೆಲಸವನ್ನು ಒಳ್ಳೆ ಕೆಲಸಕ್ಕಾಗಿ ನೀವು ಇಲ್ಲಿ ಬಂದು ಬೇಡ್ಕೊಂಡು ಹೋಗಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ಲರಿಗೂ ಸುಖ ಆಗುತ್ತೆ. ಅದು ನಮ್ಮ ತಾಯಿ ಮತ್ತು ನಾನು ಮತ್ತು ನನ್ನ ಅಕ್ಕ ಎಲ್ಲರೂ ನಾವು ಇದನ್ನು ಬಂದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಇಲ್ಲಿ ಬಂದು ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನೀವು ಬಂದು ಇಲ್ಲಿ ದೇವರನ್ನ ಬೇಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ ಅದು ನಿಮ್ಗೆ ಆಗಬೇಕು ಅಂತಿದ್ದಾಗ ದೇವರು ನಿಮಗೆ ಪ್ರತಿಫಲವಾಗಿ ಬೆನ್ನಾಗಿದ್ದು ಎಲ್ಲ ಕೆಲಸವನ್ನು ಮುಗಿಸಿಕೊಡ್ತಾರೆ. ನಮಸ್ತೆ. ಇದು ಹುಡುಗರ್ತೂರು ಮಠ ಸ್ವಾಮಿಗಳ ದೇವಸ್ಥಾನ. ಇದು 111 ವರ್ಷ ಆಯಿತು. ಇವಾಗ ಯಾವುದೇ ಡೊನೇಷನ್ ಆಗಲಿ ಅನ್ನದಾನ ಆಗಲಿ ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿದ್ಯೆ
ರಿಸಿಪ್ಟ್ ₹1 ಇದ್ರೂ ನಾವು ರಿಸಿಪ್ಟ್ ಹಾಕ್ತಿಲ್ಲ. ಏನೇ ಹೆಲ್ಪ್ ಆಗಬೇಕಾಗಿರೋದನ್ನು ನಾವು ಹೆಲ್ಪ್ ಉಂಟು. ಇದು ನಮ್ಮ ಆಫೀಸು. ಇದು ಬಂದ್ಬಿಟ್ಟು ಫಂಕ್ಷನ್ ಹಾಲ್. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ. ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುತ್ತೆ. ಎವ್ರಿ ದಸರಾ 9 days ನವರಾತ್ರಿ ಪ್ರೋಗ್ರಾಮ್ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಅದು ದೇವಸ್ಥಾನ ಕಡೆಯಿಂದ ನಾವೇ ನೆರವೇರಿಸೋದು. ಇದೇ ಜ್ಯೋತಿ ಮಂಟಪ. ಇದರಲ್ಲೇ ಫಂಕ್ಷನ್, ದೊಡ್ಡ ದೊಡ್ಡ ಫಂಕ್ಷನ್ಸ್, ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬಂದು ಮಾತಾಡೋದು ಎಲ್ಲ ಇಲ್ಲೇ. ಇದು ತುಂಬ ಹಳೇ ಮಂಟಪ. ಇದು ಒಂದು 40 ವರ್ಷ 50 ವರ್ಷ ಮಂಟಪ ಇದು.